ಪವಿತ್ರವಾದ ಭೀಮನ ಅಮಾವಾಸ್ಯೆ ಬಂದಿದೆ. ಇದನ್ನು ದರ್ಶ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಎಂದು ಕರೆಯಲಾಗುವ ಭೀಮನ ಅಮಾವಾಸ್ಯೆಯ ದಿನದಂದು ಪತಿ ಪಾದ ಪೂಜೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಈ ದಿನ ವಿವಾಹಿತ ಮಹಿಳೆಯರು ಪತಿಯ ಪಾದ ಪೂಜೆಯನ್ನು ಮಾಡುವ ಮೂಲಕ ಅವರ ದೀರ್ಘಾಯುಷ್ಯದ ವರವನ್ನು ದೇವರಲ್ಲಿ ಬೇಡುತ್ತಾರೆ. ಭೀಮನ ಅಮಾವಾಸ್ಯೆಯ ದಿನದಂದು ಪತಿ ಪಾದ ಪೂಜೆ ಮಾಡುವುದು ಹೇಗೆ? ಈ ಪೂಜೆಗೆ ಬೇಕಾಗುವ ಸಾಮಗ್ರಿಗಳಾವುವು? ಈ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ದೈವಿಕ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ. ಈ ಅಮಾವಾಸ್ಯೆಯಂದು ದೇವಾನುದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ. ಇಂತಹ ಪವಿತ್ರವಾದ ದಿನದಂದು ರಹಸ್ಯವಾಗಿ ನಿಮ್ಮ ಮನೆ ಬಾಗಿಲಿಗೆ ಇದನ್ನು ಕಟ್ಟಿದರೆ ನಿಮ್ಮ ಮನೆಯಲ್ಲಿರುವ ಸಕಲ ದೋಷಗಳು ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ. ಹಾಗಾದರೆ ಈ ಅಮಾವಾಸ್ಯೆಯಂದು ನಿಮ್ಮ ಮನೆ ಬಾಗಿಲಿಗೆ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ವಸ್ತು ಕಟ್ಟಬೇಕೆಂದು ಈಗ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಪ್ರಿಯ ವೀಕ್ಷಕರೇ, ಭೀಮನ ಅಮಾವಾಸ್ಯೆ ದಿನ ಪತಿಯ ಪಾದ ಪೂಜೆ ಮಾಡುವುದು ಹೇಗೆ? ಕೆಲವೊಬ್ಬರಿಗೆ, ಅದರಲ್ಲೂ ನವವಿವಾಹಿತರಿಗೆ ಮದುವೆಯ ಮೊದಲ ವರ್ಷ ಭೀಮನ ಅಮಾವಾಸ್ಯೆ ದಿನದಂದು ಪತಿದೇವರ ಪಾದ ಪೂಜೆ ಮಾಡುವಾಗ ಹೇಗೆ ಎಂಬುದು ತಿಳಿದಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪತಿಯನ್ನು ಸರಿಯಾದ ವಿಧಾನಗಳ ಮೂಲಕ ಪೂಜಿಸಲು ಬಯಸಿದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ದಿನ ಮೊದಲು ಪತಿ ಪತ್ನಿಯರಿಬ್ಬರೂ ಶುದ್ಧರಾಗಿ ಹೊಸ ಬಟ್ಟೆಯನ್ನು ಧರಿಸಬೇಕು. ಹತ್ತಿರದ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಿ. ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ದೇವರ ಪೂಜೆಯನ್ನು ಮಾಡಬಹುದು. ನಂತರ ಪತಿಯನ್ನು ಒಂದು ಮಣೆ ಅಥವಾ ಕುರ್ಚಿಯ ಮೇಲೆ ಕುಳಿಸಿ ಅರಿಶಿನ ದಾರವಿದ್ದರೆ ಉತ್ತಮ, ಅಥವಾ ನೀವೇ ಬಿಳಿ ಬಣ್ಣದ ದಾರವನ್ನು 3-4 ಎಳೆ ಮಾಡಿ ಮಧ್ಯಭಾಗದಲ್ಲಿ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಈ ದಾರಕ್ಕೆ 3-5 ಅಥವಾ 9 ಗಂಟುಗಳನ್ನು ಹಾಕಿ ಪತಿ ಪತ್ನಿಯ ಬಲಗೈಗೆ ಮಣಿಕಟ್ಟಿನ ಮೇಲೆ, ಪತ್ನಿ ಪತಿಯ ಬಲಗೈಗೆ ಮಣಿಕಟ್ಟಿನ ಮೇಲೆ ಈ ದಾರವನ್ನು ಕಟ್ಟಬೇಕು. ಬಳಿಕ ಪತಿ ಪತ್ನಿಯ ಹಣೆಗೆ ಅರಿಶಿನ ಕುಂಕುಮವನ್ನಿಟ್ಟು ಹೂವನ್ನು ಮುಡಿಸಬೇಕು. ನಂತರ ಒಂದು ತಟ್ಟೆಯನ್ನು ಮತ್ತು ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡು ಪತಿಯ ಪಾದಗಳನ್ನು ಆ ತಟ್ಟೆಯಲ್ಲಿರಿಸಿ ನೀರಿನಿಂದ ಪತಿಯ ಪಾದಗಳನ್ನು ತೊಳೆಯಬೇಕು. ಪತಿಯ ಪಾದಗಳು ತಟ್ಟೆಯಿಂದ ಹೊರ ಬರಬಾರದು ಮತ್ತು ಹಿಮ್ಮಡಿ ಕೂಡ ಒದ್ದೆಯಾಗುವ ರೀತಿಯಲ್ಲಿ ಪಾದವನ್ನು ತೊಳೆಯಿರಿ. ಪಾದ ತೊಳೆದ ನೀರನ್ನು ಎಸೆದು ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ಪತಿಯ ಕಾಲುಗಳನ್ನಿರಿಸಿ ಪಾದಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಅರ್ಪಿಸಬೇಕು. ಇದರ ನಂತರ ಅಗರಬತ್ತಿಯನ್ನು ಬೆಳಗಿ ಕರ್ಪೂರದಿಂದ ಆರತಿಯನ್ನು ಮಾಡಿ ಪತಿಯ ಹಣೆಗೆ ಕುಂಕುಮವನ್ನಿಡಿ. ಆರತಿಯ ಬಳಿಕ ಅಕ್ಷತೆಯನ್ನು ಪತಿಯ ಕೈಗೆ ಕೊಟ್ಟು ಅವರಿಂದ ಅಕ್ಷತೆಯನ್ನು ಹಾಕಿಸಿಕೊಂಡು ಆಶೀರ್ವಾದ ಪಡೆಯಿರಿ. ಒಂದು ವೇಳೆ ಅಕ್ಷತೆ ಇಲ್ಲದಿದ್ದರೆ ಅಕ್ಕಿಗೆ ಅರಿಶಿನ ಕುಂಕುಮ ಮತ್ತು ತೆಂಗಿನ ಎಣ್ಣೆಯನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಅಕ್ಷತೆಯನ್ನು ಸಿದ್ಧಗೊಳಿಸಿಕೊಳ್ಳಿ. ನಂತರ ಪತಿಗೆ ದೃಷ್ಟಿಯನ್ನು ತೆಗೆಯುವುದಕ್ಕಾಗಿ ಒಂದು ಚಿಕ್ಕ ತಟ್ಟೆಯಲ್ಲಿ ದೀಪದ ಎಣ್ಣೆಯಿಂದ 2 ದೀಪಗಳನ್ನು ಆ ತಟ್ಟೆಯಲ್ಲಿ ಇಟ್ಟುಕೊಳ್ಳಿ. ತಟ್ಟೆಯಲ್ಲಿ ದೀಪಗಳನ್ನು ಇಡುವ ಮುನ್ನ ಅದೇ ತಟ್ಟೆಯಲ್ಲಿ ಸ್ವಲ್ಪ ನೀರು, ಅರಿಶಿನ ಕುಂಕುಮ ಮತ್ತು ಸುಣ್ಣವನ್ನು ಬೆರೆಸಿ ಕೆಂಪು ನೀರನ್ನು ಮಾಡಿಕೊಳ್ಳಿ. ಇದರಿಂದ ಪತಿಗೆ 3 ಬಾರಿ ದೃಷ್ಟಿ ತೆಗೆಯಿರಿ ಹಾಗೂ ಪತಿಯ ಬಲಹುಬ್ಬಿನ ಮೇಲೆ ಕೆಂಪು ನೀರಿನ ತಿಲಕವನ್ನಿಡಿ ಮತ್ತು 2 ದೀಪದಲ್ಲಿ ಒಂದು ದೀಪವನ್ನು ಆರಿಸಿ ಬತ್ತಿಯಲ್ಲಿರುವ ಕಪ್ಪನ್ನು ಹುಬ್ಬಿಗೆ ಇಡಿ. ನೀರನ್ನು ಹೊರಹಾಕಿ ದೃಷ್ಟಿ ತೆಗೆದ ನಂತರ ಪತಿಗೆ ಸಿಹಿಯನ್ನು ತಿನ್ನಿಸಿ. ಸಾಧ್ಯವಾದರೆ ಪತಿ ತನ್ನ ಪತ್ನಿಗೆ ಉಡುಗೊರೆಯನ್ನು ನೀಡಬಹುದು. ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡುವುದು ವಿವಾಹಿತ ಮಹಿಳೆಗೆ ಪತಿಯ ಆಶೀರ್ವಾದವನ್ನು, ದಾಂಪತ್ಯ ಜೀವನದ ಮೇಲೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಅದರಲ್ಲಿ ಮೊದಲನೆಯದು ಹಾಗೂ ಮುಖ್ಯವಾದದ್ದು, ಎಲ್ಲರೂ ಸಹ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಸ್ನಾನ ಮಾಡಿಕೊಳ್ಳಬೇಕು. ಎರಡನೆಯದು, ಅಪ್ಪಿತಪ್ಪಿಯೂ ಗಂಡ ಹೆಂಡತಿ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಬಾರದು. ಯಾಕಂದರೆ ಈ ದಿನ ಒಂದು ವೇಳೆ ಗಂಡ ಹೆಂಡತಿ ಕೂಡಿದರೆ ಅವರಿಗೆ ಹುಟ್ಟುವಂತಹ ಮಗು ಅಂಗವಿಕಲತೆ ಅಥವಾ ರಾಕ್ಷಸ ಬುದ್ಧಿ ಅಥವಾ ವಿಕೃತ ಮನಸ್ಸಿನ ಮಗು ಜನಿಸುತ್ತದೆ. ಆದ್ದರಿಂದ ಈ ದಿನ ಇನ್ನೊಂದು ವಿಶಿಷ್ಟತೆ ಕೂಡ ಇದೆ. ಮೌನಿ ಅಮಾವಾಸ್ಯೆ ಅಂದರೆ ನಮ್ಮ ಪಿತೃಗಳನ್ನು ಅಥವಾ ಪೂರ್ವಿಕರನ್ನು ಮೆಚ್ಚಿಸುವ ದಿನವಂತೆ. ಒಂದು ವೇಳೆ ನಿಮ್ಮ ಪೂರ್ವಿಕರು ಬದುಕಿರುವಾಗ ನೀವು ಅವರ ಮನಸ್ಸು ನೋಯಿಸಿರುವಂತಹ ಕೆಲಸ ಮಾಡಿದರೆ ಅಥವಾ ಅವರಿಗೆ ಕಷ್ಟ ಏನಾದರೂ ಕೊಟ್ಟಿದ್ರೆ, ಒಂದು ವೇಳೆ ನೀವು ಅವರ ಹತ್ತಿರ ಕ್ಷಮೆ ಕೇಳುವುದಕ್ಕೂ ಮುಂಚೆ ಅವರು ಮೃತಪಟ್ಟಿದ್ರೆ, ಈ ಅಮಾವಾಸ್ಯೆಯ ದಿನದಂದು ನೀವು ಮನಸಾರೆ ಪೂಜಿಸಿ ದರ್ಪಣ ಅರ್ಪಿಸಿ ಪಿತೃಗಳಲ್ಲಿ ಕ್ಷಮೆಯಾಚಿಸಬೇಕು. ಅದು ನೇರವಾಗಿ ಅವರಿಗೆ ತಲುಪುತ್ತದೆ.
ಇನ್ನು ಕೆಲಸಕ್ಕೆ ಹೋಗುವವರು, ವ್ಯಾಪಾರ ಮಾಡುವವರು ಮೌನವಾಗಿರಲು ಸಾಧ್ಯವಾಗಲ್ಲ. ಅವರಿಗೆ ಮಾತೇ ಬಂಡವಾಳ. ಹಾಗಾಗಿ ನೀವು ಮೌನ ಪಠಿಸದಿದ್ರೂ ಕೂಡ ಪರವಾಗಿಲ್ಲ. ಕೆಟ್ಟ ಪದಗಳ ಬಳಕೆ ಮಾತ್ರ ಮಾಡಬೇಡಿ. ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ. ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಜಪ ಮಾಡುತ್ತೀರಿ. ಯಾಕೆಂದರೆ ನೀವು ಒಬ್ಬರನ್ನ ಕೆಟ್ಟ ಮಾತುಗಳಿಂದ ಬೈದರೆ ಆ ವ್ಯಕ್ತಿಗೆ ಆ ಕ್ಷಣ ಮಾತ್ರ ಬೇಜಾರಾಗಬಹುದು. ನೀವು ನಂತರ ಕ್ಷಮೆ ಕೇಳಿದ ಮೇಲೆ ನಿಮ್ಮ ಮೇಲಿರುವ ಕೋಪ ಹೋಗಬಹುದು. ಆದರೆ ನಿಮಗೆ ಮಾತ್ರ ಜೀವನ ಪರ್ಯಂತ ಮಹಾಪಾಪ ಸುತ್ತಿಕೊಳ್ಳುತ್ತದೆ. ಒಮ್ಮೊಮ್ಮೆ ಮುಂದಿನ ಜನ್ಮಕ್ಕೂ ಕೂಡ ಈ ಪಾಪ ನಿಮ್ಮನ್ನು ಬಿಡುವುದಿಲ್ಲ. ಹಾಗಾಗಿ ಈ ಅಮಾವಾಸ್ಯೆಯೆಂದು ಮರೆತು ಕೂಡ ಕೆಟ್ಟ ಮಾತುಗಳನ್ನಾಡಬೇಡಿ. ನೀವು ಇತರರನ್ನ ಬೈಯುವ ಪ್ರತಿಯೊಂದು ಮಾತು ಅವರಿಗೆ ವರವಿದ್ದಂತೆ, ಆದರೆ ನಿಮಗೆ ಶಾಪವಿತ್ತಂತೆ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಈ ದಿನ ಅಂದರೆ ಈ ಅಮಾವಾಸ್ಯೆಯ ದಿನ ಆಲದ ಮರದಲ್ಲಿ ಈ ಭೂಮಿಯ ಮೇಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ ಕೂಡ ಆವರಿಸುತ್ತದೆ. ಹಾಗಾಗಿ ಈ ದಿನದಂದು ಆ ಮರದ ಹತ್ತಿರ ಮಾತ್ರ ಹೋಗಬೇಡಿ. ಮುಖ್ಯವಾಗಿ ಮಕ್ಕಳನ್ನು ಕಳಿಸಬೇಡಿ. ಅಪ್ಪಿತಪ್ಪಿ ಆಡುವಾಗ ಅಲ್ಲಿ ಮಕ್ಕಳು ಕೆಳಗೆ ಬಿದ್ದರಂತೂ ಕೂಡಲೇ ನಕಾರಾತ್ಮಕ ಶಕ್ತಿ ಅವರ ಮೈಯೊಳಗೆ ಸೇರಿಕೊಳ್ಳುತ್ತದೆ. ಇನ್ನು ಈ ದಿನದಂದು ರಹಸ್ಯವಾಗಿ ನೀವು ನಿಮ್ಮ ಮನೆಯ ಮುಖ್ಯದ್ವಾರ ಅಥವಾ ಸಿಂಹದ್ವಾರಕ್ಕೆ ಕಟ್ಟಬೇಕಾದ ವಸ್ತು ಏನೆಂದರೆ, ಮೊದಲು ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಿ. ನಿಮ್ಮ ಕೈಯಿಂದ ಒಂದು ಹಿಡಿ ಕಪ್ಪು ಎಳ್ಳು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವವೆಲ್ಲ ಈ ದಿನದೊಂದಿಗೆ ನಾಶವಾಗಬೇಕು. ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗಬೇಕು. ನಾವು ಎಂದಿಗೂ ಸಹ ಯಾವ ವಿಚಾರದಲ್ಲೂ ಕಷ್ಟ ಅನುಭವಿಸಬಾರದೆಂದು ಹೇಳುತ್ತಾ ನಿಮ್ಮ ಕೈಯಲ್ಲಿರುವಂಥ ಕಪ್ಪು ಎಳ್ಳನ್ನು ಆ ಕಪ್ಪು ಬಟ್ಟೆಯೊಳಗೆ ಹಾಕಿ. ಆನಂತರ ಬಿಲ್ವ ಮರದ 7 ಬೀಜಗಳನ್ನು ತೆಗೆದುಕೊಳ್ಳಿ. ಇದಕ್ಕಾಗಿ ನೀವು 7 ಬಿಲ್ವದ ಹಣ್ಣನ್ನು ತೆಗೆದುಕೊಂಡ್ರೆ ಸಾಕು. ಒಳಗೆ ನಿಮಗೆ ಬೇಕಾದಷ್ಟು ಬೀಜಗಳು ಸಿಗುತ್ತವೆ. ಒಂದು ಬಿಲ್ವ ಹಣ್ಣಿನಿಂದ 7 ಬೀಜಗಳನ್ನು ತೆಗೆದುಕೊಳ್ಳಿ. ಅದರ ಪ್ರಕಾರ 7 ಬಿಲ್ವ ಹಣ್ಣುಗಳಿಂದ 7 ಬೀಜಗಳಂತೆ ತೆಗೆದುಕೊಳ್ಳಿ. ಕಪ್ಪು ಬೀಜಗಳಿದ್ರೆ ತುಂಬ ಉತ್ತಮ. ಒಂದು ವೇಳೆ ಕಪ್ಪು ಬೀಜವಿರುವ ಬಿಲ್ವ ಮರದ ಹಣ್ಣು ಸಿಗದೇ ಇದ್ದಲ್ಲಿ ಬಿಳಿ ಬೀಜವಿರುವ ಹಣ್ಣಿದ್ದರೂ ಪರವಾಗಿಲ್ಲ. ಕಪ್ಪು ಎಳ್ಳು ಹಾಗೂ ಒಂದು ಹಣ್ಣಿನಲ್ಲಿ 7 ಬಿಲ್ವ ಬೀಜಗಳಂತೆ 49 ಬಿಲ್ವ ಬೀಜಗಳನ್ನು ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಗಂಟು ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕು. ನೀವು ಈ ಪರಿಹಾರ ಮಾಡುವಾಗ ನಿಮ್ಮ ಮನೆಯವರಾಗಲಿ ಅಕ್ಕಪಕ್ಕದ ಮನೆಯವರಾಗಲಿ ಯಾರೊಬ್ಬರೂ ನೋಡಬಾರದು. ಈ ವಸ್ತುವನ್ನು ಕಟ್ಟಿದ ನಂತರ ಯಾರಾದರೂ ನೋಡಬಹುದು. ಇದರಿಂದ ನಿಮಗೆ ನಿಮ್ಮ ಮನೆಗೆ ನಾಟಿರುವಂಥ ಕೆಟ್ಟ ದೃಷ್ಟಿ ಹೋಗುತ್ತದೆ. ಒಂದು ವೇಳೆ ಮನೆಗೆ ಬಂದ ಅತಿಥಿಗಳು ಯಾರಾದರೂ ಅದನ್ನು ನೋಡಿದರೆ ಅವರ ಕೆಟ್ಟ ದೃಷ್ಟಿಯನ್ನು ಅದು ಕೇಂದ್ರೀಕರಿಸುತ್ತದೆ. ಇದನ್ನು 1 ವರ್ಷದ ಕಾಲ ಹಾಗೆಯೇ ಬಿಟ್ಟು ಬಿಡಿ. 1 ವರ್ಷವಾದ ನಂತರ ಈ ಗಂಟನ್ನು ಹರಿಯುವ ನೀರಿನಲ್ಲಿ ಹಾಕಿ ಮತ್ತೆ ಹೊಸದಾಗಿ ಇದನ್ನು ತಯಾರಿಸಿ ಕಟ್ಟಬಹುದು. ಆದರೆ ಅಮಾವಾಸ್ಯೆಯ ದಿನವೇ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಎಂದಿಗೂ ಬರುವುದಿಲ್ಲ. ಒಂದು ವೇಳೆ ಈಗಾಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ರೂ ಸಹ ನಿವಾರಣೆಯಾಗುತ್ತದೆ. ಈ ಪ್ರಯೋಗದ ನಂತರ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಅಂದರೆ ಸಕ್ಸಸ್ ಅನ್ನೋದು ನಿಮ್ಮ ಮನೆಯ ಬಾಗಿಲಿನಲ್ಲಿ ಕಾಯುತ್ತಿರುತ್ತದೆ. ನೀವು ದಿನೇ ದಿನೇ ಅಭಿವೃದ್ಧಿಯಾಗುತ್ತೀರಿ. ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುತ್ತದೆ. ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತಿದ್ದೇನೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. 2026 ಆಗಸ್ಟ್ 12ರಂದು ಶಕ್ತಿಶಾಲಿ ಅಮಾವಾಸ್ಯೆ ಜೊತೆ ಭಯಂಕರ ಸೂರ್ಯಗ್ರಹಣ ಕೂಡ ಬಂದಿದೆ. ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳಲ್ಲಿ ಚಂದ್ರನನ್ನ ಮನಸ್ಸಿನ ಅಂಶವೆಂದು ಪರಿಗಣಿಸಲಾಗುತ್ತದೆ. ಈ ಚಂದ್ರನು ನವಗ್ರಹಗಳಲ್ಲಿ ರಾಶಿಯನ್ನು ಕಡಿಮೆ ಸಮಯದಲ್ಲಿ ಬದಲಾಯಿಸುವ ಗ್ರಹವಾಗಿದೆ. ಇದು ಕರ್ಕಟಕ ರಾಶಿಯ ಅಧಿಪತಿಯೂ ಹೌದು. ಇದು ಕಡಿಮೆ ಸಮಯದಲ್ಲಿ ರಾಶಿಯನ್ನು ಬದಲಾಯಿಸುವುದರಿಂದ ಹೆಚ್ಚಾಗಿ ಇತರ ಗ್ರಹಗಳೊಂದಿಗೆ ಸೇರಿ ಶುಭ ಅಥವಾ ಅಶುಭ ಯೋಗಗಳನ್ನು ಸೃಷ್ಟಿಸುತ್ತದೆ. ಈ ವೇಳೆ ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲ ರಾಶಿಗಳ ಜೀವನದಲ್ಲಿ ಇದರ ಪ್ರಭಾವ ಕಂಡುಬರುತ್ತದೆ. ಕೆಲವೊಮ್ಮೆ ಇದು ಕೆಲವರಿಗೆ ಉತ್ತಮ ಪ್ರಗತಿಯನ್ನು ತಂದರೆ ಕೆಲವರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಶುಭ ಅಶುಭ ಫಲಗಳು ಚಂದ್ರನ ಸ್ಥಾನ ಹಾಗೂ ಅದು ಯಾವ ಇತರ ಗ್ರಹದೊಂದಿಗೆ ಸಂಯೋಗಗೊಂಡಿದೆ ಎನ್ನುವುದರ ಮೇಲೆ ನಿರ್ಧರಿತವಾಗಿರುತ್ತದೆ. ಅಂದಹಾಗೆ ಆಗಸ್ಟ್ 12 ಬೆಳಗ್ಗೆ 6ಕ್ಕೆ ಸಿಂಹರಾಶಿಗೆ ಚಂದ್ರ ಸಂಚಾರ ಮಾಡುವುದು. ಈಗಾಗಲೇ ಸಿಂಹರಾಶಿಯಲ್ಲಿ ಕೇತು ಸಂಚಾರ ಮಾಡುತ್ತಿದೆ. ಚಂದ್ರ ಹಾಗೂ ಕೇತು ಸಿಂಹರಾಶಿಯಲ್ಲಿ ಸಂಯೋಗವಾಗುವುದರಿಂದ ಆಗಸ್ಟ್ 12ರಂದು ಜ್ಯೋತಿಷ್ಯದಲ್ಲಿ ಅಶುಭವೆಂದು ಪರಿಗಣಿಸಲಾದ ಗ್ರಹಣ ಯೋಗ ರೂಪುಗೊಳ್ಳುವುದು.
ಈ ಯೋಗದ ಪ್ರಭಾವ ಆಗಸ್ಟ್ 14ರವರೆಗೆ ಇರಲಿದೆ. ಈ ಸಮಯದಲ್ಲಿ ಕೆಲ ರಾಶಿಯವರು ಹೆಚ್ಚು ಜಾಗರೂಕರಾಗಿರಬೇಕು, ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ. ಹಾಗಾದರೆ ಯಾವ ರಾಶಿಯವರಿಗೆ ಈ ಸಮಯ ಅನುಕೂಲಕರವಾಗಿಲ್ಲ, ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಎಂದು ಇದೀಗ ತಿಳಿಯೋಣ. ಹಾಗೆ ಗ್ರಹಣ ಸಮಯ ಯಾವಾಗ, ಗರ್ಭಿಣಿ ಮಹಿಳೆಯರು ಏನು ಮಾಡಬೇಕು, ಏನು ಮಾಡಬಾರದು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮೀನರಾಶಿ. ಮೀನರಾಶಿಯವರು ಕೇತು ಚಂದ್ರನ ಸಂಯೋಗದಿಂದಾಗಿ ಜಾಗರೂಕರಾಗಿರಬೇಕು. ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ದಂಪತಿಗಳ ನಡುವೆ ಸಮಸ್ಯೆಗಳು ದ್ವಿಗುಣವಾಗಬಹುದು. ಒಟ್ಟಿಗೆ ವ್ಯಾಪಾರ ಮಾಡುವವರು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು, ಇಲ್ಲದಿದ್ದರೆ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಒತ್ತಡ ಮತ್ತು ದೈಹಿಕ ಆಯಾಸದಿಂದ ಬಳಲುವಿರಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಮಕರ ರಾಶಿ. ಕೇತು ಚಂದ್ರನ ಸಂಯೋಗದಿಂದಾಗಿ ಮಕರ ರಾಶಿಯವರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಪ್ರಯತ್ನಗಳು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯದ ಕಾರಣ ನೀವು ದುಃಖಿತರಾಗಬಹುದು. ಸ್ನೇಹಿತರು ಅಥವಾ ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಮೋಸಗೊಳಿಸುವ ಲಕ್ಷಣಗಳಿವೆ. ನೀವು ಯಾರೊಂದಿಗೂ ನಿಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಕಠಿಣ ಪರಿಶ್ರಮದ ಮೂಲಕ ಮಾತ್ರ ಯಶಸ್ವಿಯಾಗುವಿರಿ. ಆತುರದಲ್ಲಿ ಹಣಕಾಸಿನ ನಿರ್ಧಾರಗಳನ್ನು ಮಾಡಬೇಡಿ, ಇಲ್ಲದಿದ್ದರೆ ನೀವು ನಷ್ಟವನ್ನು ಎದುರಿಸಬೇಕಾಗುತ್ತದೆ. ವೃಶ್ಚಿಕ ರಾಶಿ. ಕೇತು ಮತ್ತು ಚಂದ್ರನ ಸಂಯೋಗದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಪರೀಕ್ಷಾ ಸಮಯವಾಗಿರುತ್ತದೆ. ಶತ್ರುಗಳಿಂದ ಒತ್ತಡ ಹೆಚ್ಚಾಗಬಹುದು. ನೀವು ಕಾನೂನು ಸಮಸ್ಯೆಗಳಿಗೆ ಸಿಲುಕಬಹುದು. ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ದುರ್ಬಲಗೊಳಿಸುತ್ತವೆ. ನೀವು ನಿಮ್ಮ ಆಹಾರದ ಬಗ್ಗೆ ಹೆಚ್ಚುವರಿ ಗಮನ ಹರಿಸಬೇಕು. ವಿಶೇಷವಾಗಿ ಈ ಸಮಯದಲ್ಲಿ ನೀವು ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಬೇಕು. ಸೌಲಭ್ಯಗಳು ಸಹ ಕಡಿಮೆಯಾಗುತ್ತವೆ. ನೀವು ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳನ್ನು ಎದುರಿಸುವಿರಿ. ಕುಟುಂಬದಲ್ಲಿ ಸಮಸ್ಯೆಗಳ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಸಾಕಷ್ಟು ಒತ್ತಡದಲ್ಲಿರುತ್ತೀರಿ. ಕಾನೂನು ವಿಷಯಗಳಿಂದ ದೂರವಿರಲು ಸೂಚಿಸಲಾಗುತ್ತದೆ. ನೀವು ಅನಗತ್ಯ ಹೂಡಿಕೆಗಳನ್ನು ತಪ್ಪಿಸಬೇಕು. ಆರ್ಥಿಕ ನಷ್ಟದ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗ್ರಹಣ ದೋಷ ಹಣಕಾಸಿನ ಬಿಕ್ಕಟ್ಟನ್ನು ಸೃಷ್ಟಿಸುವುದು. ಹೀಗಾಗಿ ಹಣ ಹೂಡಿಕೆ ಮಾಡುವಾಗ, ಸಾಲವಾಗಿ ನೀಡುವಾಗ ಜಾಗ್ರತೆ ವಹಿಸಿ. ಪ್ರಮುಖ ಕೆಲಸಗಳಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು. ಭೌತಿಕ ಸೌಲಭ್ಯಗಳು ಕಡಿಮೆಯಾಗಬಹುದು. ಕೆಲವು ಕಾರಣಗಳಿಂದಾಗಿ ಹೆಚ್ಚು ಪ್ರಯಾಣಿಸಬೇಕಾಗಬಹುದು. ಮುಂದಿನ 2 ದಿನಗಳವರೆಗೆ ನೀವು ಅನಗತ್ಯ ಸಮಸ್ಯೆಗಳಿಂದ ಬಳಲುತ್ತೀರಿ. ಈ ಸಮಯ ಕುಟುಂಬ ಸದಸ್ಯರ ಆರೋಗ್ಯವು ಕೆಟ್ಟದಾಗಿ ಪರಿಣಾಮ ಬೀರಬಹುದು. ಅನಗತ್ಯ ಖರ್ಚಿನಿಂದಾಗಿ ನೀವು ಬಹಳಷ್ಟು ತೊಂದರೆ ಅನುಭವಿಸಬಹುದು. ಅಲ್ಲದೆ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು. ಕೆಲಸ ಮಾಡುವವರು ತಮ್ಮ ಕೆಲಸದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಯಶಸ್ಸನ್ನು ಸಾಧಿಸಲು ನೀವು ಕಷ್ಟಪಡಬೇಕಾಗುತ್ತದೆ. ಸಿಂಹರಾಶಿ. ಸಿಂಹರಾಶಿಯವರು ಕೇತು ಚಂದ್ರನ ಸಂಯೋಗದಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾದರೂ ಆತುರದ ನಿರ್ಧಾರಗಳು ನಷ್ಟ ಮತ್ತು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಪ್ರಯಾಣ ಮಾಡುವಾಗ ಕಾಳಜಿ ಅಗತ್ಯ. ಅಪಘಾತಗಳ ಸಾಧ್ಯತೆ ಇರುವುದರಿಂದ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ. ಮಾತಿನಲ್ಲಿ ನಿಯಂತ್ರಣ ಇರಲಿ, ಇಲ್ಲದಿದ್ದರೆ ದಂಪತಿಗಳ ನಡುವಿನ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು. ಹೊಸ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಬೇಕು. ಉಳಿತಾಯದತ್ತ ಗಮನ ಹರಿಸುವುದು ತುಂಬ ಮುಖ್ಯ. ಸೂರ್ಯಗ್ರಹಣ 2026. ಸೂರ್ಯಗ್ರಹಣದ ದಿನಾಂಕ, ಸಮಯ ಮತ್ತು ಸೂತಕ. ದಿನಾಂಕ ಆಗಸ್ಟ್ 12, 2026. ಸಮಯ ಆಗಸ್ಟ್ 12ರಂದು ರಾತ್ರಿ 9:04ರಿಂದ ಮರುದಿನ ಬೆಳಿಗ್ಗೆ 4:25ರವರೆಗೆ. ಆಗಸ್ಟ್ 13ರಂದು 2026 ಆಗಸ್ಟ್ 12 ಬುಧವಾರ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ಯುರೋಪ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಹಾಗೂ ರಷ್ಯಾದ ಕೆಲವು ಭಾಗಗಳಲ್ಲಿ ಗೋಚರಿಸಲಿದೆ. ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಧ್ಯಾನ ಮತ್ತು ಪ್ರಾರ್ಥನೆ. ಸೂರ್ಯಗ್ರಹಣ ಪ್ರಾರಂಭವಾಗ್ತಿದ್ದಂತೆ ಜನರು ಕುಶ ಆಸನದಲ್ಲಿ ಮೌನವಾಗಿ ಕುಳಿತು ವಿಷ್ಣು, ಶಿವ ಮತ್ತು ದುರ್ಗಾದೇವಿಗೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ಮಂತ್ರವನ್ನು ಪಠಿಸಲು ಸಲಹೆಯನ್ನು ನೀಡಲಾಗಿದೆ. ನೀವು ಯಾವುದೇ ಮಂತ್ರವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಓಂ ಎಂದು ಉಚ್ಚರಿಸಲು ಪ್ರಾರಂಭಿಸಿ. ಸೂರ್ಯಗ್ರಹಣ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗುವುದರಿಂದ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಆದಷ್ಟು ಮನೆಯಲ್ಲಿಯೇ ಇರಿ.
ಕುಶ ಅಥವಾ ತುಳಸಿ ದಳ ಬಳಸಿ. ಗ್ರಹಣದ ಸೂತಕ ಕಾಲ ಆರಂಭವಾಗುವುದಕ್ಕೂ ಮುನ್ನ ಆಹಾರವನ್ನು ಸೇವಿಸಿ. ಆಹಾರ ಮನೆಯಲ್ಲಿದ್ದರೆ, ಆಹಾರ ವಸ್ತುಗಳು ಮನೆಯಲ್ಲಿದ್ದರೆ ಅಥವಾ ನೀರಿನ ಪಾತ್ರೆಗಳು ಮನೆಯಲ್ಲಿದ್ದರೆ ಅದರಲ್ಲಿ ತುಳಸಿ ದಳಗಳನ್ನು ಅಥವಾ ಕುಶ ಹುಲ್ಲನ್ನು ಹಾಕಿಡಿ. ಇದು ಗ್ರಹಣ ಹಿಡಿದಿರುವ ನಕಾರಾತ್ಮಕ ಕಿರಣಗಳಿಂದ ಆಹಾರವನ್ನು ರಕ್ಷಿಸುತ್ತದೆ. ಸೂರ್ಯಗ್ರಹಣ ಪ್ರಾರಂಭವಾಗುವ ಮೊದಲು ದೇವರು ಮತ್ತು ದೇವತೆಗಳ ಎಲ್ಲ ವಿಗ್ರಹಗಳನ್ನು ಶುದ್ಧವಾದ ಬಟ್ಟೆಯಿಂದ ಮುಚ್ಚಿ ಗಂಗಾ ಜಲ ಸಿಂಪಡಿಸಿ. ನಿಮಗೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನೀವು ಸುಂದರಕಾಂಡ, ರಾಮಚರಿತಮಾನಸ, ಭಗವದ್ಗೀತೆಯಂತಹ ಯಾವುದೇ ನಿರ್ದಿಷ್ಟ ಧಾರ್ಮಿಕ ಪುಸ್ತಕವನ್ನು ಓದಬಹುದು. ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು. ನಂತರ ಮಾಡಲು ಸಾಧ್ಯವಾಗದೇ ಇದ್ದರೆ ಗಂಗಾ ಜಲವನ್ನು ಸಿಂಪಡಿಸಿಕೊಳ್ಳಿ. ಮನೆಯ ಮೂಲೆ ಮೂಲೆಯಲ್ಲೂ ಗಂಗಾ ಜಲ ಸಿಂಪಡಿಸಿ ಶುದ್ಧೀಕರಿಸಬೇಕು. ಆಹಾರ ಸೇವಿಸದಿರಿ. ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಹಾರವನ್ನು ಸೇವಿಸಬಾರದು ಎನ್ನುವ ನಂಬಿಕೆ ಇದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ತಿನ್ನಬಹುದು ಮತ್ತು ಔಷಧವನ್ನು ಪಡೆಯಬಹುದು. ಸೂರ್ಯಗ್ರಹಣದ ಸಮಯವನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಹೋಗಬೇಡಿ. ಇಂತಹ ಕೆಲಸಗಳನ್ನು ಕೂಡ ನೀವು ಮಾಡಬಾರದು. ಸೂರ್ಯಗ್ರಹಣದ ಸಮಯವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಜನರು ಅಡುಗೆ ಮಾಡಬಾರದು, ಆಹಾರ ಸೇವನೆಯನ್ನು ಮಾಡಬಾರದು, ಚೂಪಾದ ವಸ್ತುಗಳನ್ನು ಕೂಡ ಬಳಸಬಾರದು, ದೇವರ ವಿಗ್ರಹಗಳು ಮತ್ತು ಪವಿತ್ರ ತುಳಸಿ ಸಸ್ಯವನ್ನು ಮುಟ್ಟಬಾರದು ಹಾಗೂ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಎನ್ನುವ ನಂಬಿಕೆ ಇದೆ. 2026ರ ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬಾರದು? ಸೂರ್ಯಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು, ಫೋಟೋಗಳನ್ನು ಸ್ಪರ್ಶಿಸಬಾರದು. ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು, ತಿನ್ನುವುದು ಶುಭವಲ್ಲ. ಆದರೆ ಮಕ್ಕಳು, ರೋಗಿಗಳು, ವೃದ್ಧರು ಆಹಾರವನ್ನು ಸೇವಿಸಬಹುದು. ಸೂರ್ಯಗ್ರಹಣದ ಸಮಯದಲ್ಲಿ ದೈಹಿಕ ಸಂಬಂಧ ಹೊಂದುವುದನ್ನು ತಪ್ಪಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು. ಸೂರ್ಯಗ್ರಹಣದ ಸಮಯದಲ್ಲಿ ಚಾಕು, ಕತ್ತರಿ, ಸೂಜಿ ಮತ್ತು ದಾರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಬಾರದು. ವಿಶೇಷವಾಗಿ ಗರ್ಭಿಣಿಯರು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಸೂರ್ಯಗ್ರಹಣದ ವೇಳೆ ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸುವಂಥ ತಪ್ಪನ್ನು ಎಂದಿಗೂ ಮಾಡಲು ಹೋಗಬಾರದು. 2026 ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬೇಕು? ಗ್ರಹಣದ ಸೂತಕ ಕಾಲ ಆರಂಭವಾಗುವ ಮುನ್ನ ನಾವು ಬಳಸುವ ನೀರಿನಲ್ಲಿ, ಆಹಾರ ಪದಾರ್ಥಗಳಲ್ಲಿ ಅಥವಾ ಇನ್ಯಾವುದೇ ದ್ರವರೂಪದ ವಸ್ತುಗಳ ಮೇಲೆ ಅಥವಾ ಅದರಲ್ಲಿ ಗರಿಕೆ ಅಥವಾ ತುಳಸಿ ಎಲೆಗಳನ್ನು ಹಾಕಿಡಿ. ಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದು ತಪ್ಪಾದರೂ ನಾವು ಈ ಸಮಯದಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಅಥವಾ ಪುಸ್ತಕಗಳನ್ನು ಓದಬಹುದು ಅಥವಾ ಪಠಿಸಬಹುದು. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಮಂತ್ರವನ್ನು ಪಠಿಸಬೇಕು. ಇದರಿಂದ ಗ್ರಹಣದ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಉಂಟಾಗುವುದಿಲ್ಲ. ಸೂರ್ಯಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ತರ್ಪಣ, ಶ್ರಾದ್ದ, ಜಪ, ಹವನ, ದಾನ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದು. ಗ್ರಹಣ ಮುಗಿದ ನಂತರ ದೇವರ ಪೂಜೆ ಮಾಡಿ ಮತ್ತು ದಾನ ಮಾಡಿ. ಸ್ನಾನ ಮಾಡಿದ ನಂತರ ದೇವರ ಕೋಣೆಯನ್ನು ಶುದ್ಧೀಕರಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮಾಡುವುದು ತುಂಬಾನೇ ಉತ್ತಮ. ಗ್ರಹಣದ ಸಮಯದಲ್ಲಿ ನಿಷಿದ್ಧ ಕೆಲಸಗಳನ್ನು ಮಾಡುವುದರಿಂದ ಅಶುಭ ಫಲಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.